ಸಮಸ್ತ ಕರ್ನಾಟಕದ ವಕೀಲರಿಗೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ನಮಸ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ಕ್ಲಿಕ್ ಮಾಡಿರೋ ಹಾಗೆ BNSS ಸಬ್ಜೆಕ್ಟ್ ನ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಸರ್, ಇದು BNSS ಸಬ್ಜೆಕ್ಟ್ ಹೊಸದು. ಯಾರು ಕೂಡ ಇನ್ನು ಕೂಡ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಸಿಲೆಬಸ್ ಹೊಸ್ತಿದೆ, ಅರ್ಥ ಆಗ್ತಿಲ್ಲ. IPC ರೀಪ್ಲೇಸ್ ಆಗಿದೆ ಅಂತೆ, ಹಳೇದು IPC ಇತ್ತಂತೆ, ಈಗ BNS ಅಂತೆ. BNS ಸಬ್ಜೆಕ್ಟ್ ತುಂಬಾ ಚೇಂಜಸ್ ಆಗಿದೆ ಅಂತೆ, ಕಷ್ಟ ಇದೆ ಅಂತೆ, ನೋಟ್ಸ್ ಸಿಗ್ತಾ ಇಲ್ಲ, ವಿಡಿಯೋ ಸಿಗ್ತಾ ಇಲ್ಲ, ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಪ್ರೊಫೆಸರ್ಸ್ ಕೂಡ ಹೊಸದಾಗಿ ಪಾಠ ಮಾಡ್ತಾ ಇದ್ದಾರೆ. ಸೊ ಇದನ್ನ ಯಾವ ರೀತಿ ಪಾಸ್ ಮಾಡೋದು, ಏನು, ಹೇಗೆ, ಯಾವ ರೀತಿ ಕ್ಲಾಸಸ್ಗಳು, ನೋಟ್ಸು ಎಲ್ಲ ಅವೈಲೇಬಲ್ ಇರುವಂತ ಒಂದು ಸೊಲ್ಯೂಷನ್ ಇದೆ ನಮ್ಮ ಕಾನೂನು ಅಕಾಡೆಮಿಯಲ್ಲಿ. ಕಂಪ್ಲೀಟ್ ಆಗಿ ನಾವು ಸೊಲ್ಯೂಷನ್ ನ ಕೊಟ್ಟಿದ್ದೀವಿ. ನಮ್ಮ ಕಾನೂನು ಅಕಾಡೆಮಿಯಲ್ಲಿ ಕಂಪ್ಲೀಟ್ ಆಗಿದೆ. ಎನಿಹೌ, ನಾನು ಎಟ್ ದ ಎಂಡ್ ಆಫ್ ದ ವಿಡಿಯೋದಲ್ಲಿ ನೀವು ಇದನ್ನೆಲ್ಲ ಹೇಗೆ ಅಕ್ಸೆಸ್ ನ ಪಡ್ಕೊಳ್ಬಹುದು ಅಂತೇಳಿ ಇಲ್ಲಿರೋ ನಂಬರ್ಸ್ ಗಳನ್ನ ತೋರಿಸ್ತಾ, ಎಲ್ಲಾ ವಿಡಿಯೋಸ್ಗಳು ಅವೈಲಬಿಲಿಟಿನ ತೋರಿಸ್ತಾ ನಾನು ಹೇಳ್ತೇನೆ. ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ, ನಾವು ಸಿಲೆಬಸ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಸಿಲೆಬಸ್ ಏನ್ ನಾನು ತೋರಿಸ್ತಾ ಇದ್ದೀನಿ, ಆಲ್ರೆಡಿ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಿಲೆಬಸ್ ಅನ್ನ. ದಯವಿಟ್ಟು ಪ್ಲೇ ಲಿಸ್ಟ್ ಅಲ್ಲಿ ಒಂದ್ಸಲ ಹೋಗಿ ನೋಡಿ, ಅದ್ರಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. BNS ಸಬ್ಜೆಕ್ಟ್ ಒಂದೇ ಅಂತಲ್ಲ, LLB ಇರುವಂತ ಎಲ್ಲಾ ಸಬ್ಜೆಕ್ಟ್ ಸಿಲೆಬಸ್ ಗಳನ್ನು ಕೂಡ ನಾನು ಮಾಡಿದ್ದೀನಿ. ಸಿಲೆಬಸ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ, ಅದ್ರಲ್ಲಿ ನೀವು ನೋಡಿ 5 ಯೂನಿಟ್ ಬಗ್ಗೆ ನಾನು ಹೇಳಿದ್ದೀನಿ. ಆದಾಗ್ಯೂ ಕೂಡ ಇವಾಗಿನ ವಿಡಿಯೋದಲ್ಲಿ ನಾನು ಇವತ್ತು ಯೂನಿಟ್ 1 ಬಗ್ಗೆ ಸ್ವಲ್ಪ ಹೇಳಿ ಮುಂದೆ ಹೋಗ್ತೀನಿ. ನೋಡಿ, ನೀವು ಕಂಟಿನ್ಯೂ ಲಾಸ್ಟ್ ತನಕ ಇರಿ. ಇಂಪಾರ್ಟೆಂಟ್ ಪ್ರೀವಿಯಸ್ ಕ್ವಶನ್ಸ್, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರೈಮ್ಸ್ ಬಗ್ಗೆ ಆಗಿರಬಹುದು, ಟಾಟ್ ಆಗಿರಬಹುದು, ಕನ್ನಡದಲ್ಲಿ ಯಾವ ರೀತಿ ಜಾಯ್ನ್ ಆಗಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಒಂದೊಂದಾಗಿ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗಿ. ಈಗ ಜಸ್ಟ್ ಫಸ್ಟ್ನೇ ಸ್ಲೈಡ್ ಅಲ್ಲಿ ನಾವೇನ್ ನೋಡೋಣ ಅಂತಂದ್ರೆ, ಯೂನಿಟ್ 1 ಅಲ್ಲಿ ಏನಿದೆ ಅನ್ನುವಂಥದ್ದು ನಾವು ಫಸ್ಟ್ನೇ ಸ್ಲೈಡ್ ಅಲ್ಲಿ ನೋಡೋಣ. ಬೇಸಿಕಲಿ ಯೂನಿಟ್ 1 ಅಲ್ಲಿ ನೋಡ್ತಾ ಇದ್ರೆ, ಯಾವುದೇ ಒಂದು ಸಬ್ಜೆಕ್ಟ್ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಅದ್ರದ್ದು ಬೇಸಿಕ್ ಇರುತ್ತೆ ಯಾವಾಗ್ಲೂ ಫಸ್ಟ್ ಯೂನಿಟ್. ಇಲ್ಲೂ ಕೂಡ ಅಷ್ಟೇ, ನಾವು ಸ್ಟಾರ್ಟ್ ಮಾಡ್ತಾರೆ ಯಾವುದು, BNS ಅಂತಂದ್ರೆ ಭಾರತೀಯ ನ್ಯಾಯ ಸಂಹಿತಾ ಅಂತ ಒಂದು ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅದ್ರಲ್ಲಿ ನಾವು ಮೇನ್ಲಿ ನೋಡುವಂತದ್ದು ಯಾವುದು, ಕ್ರೈಮ್ ಬಗ್ಗೆ ನೋಡ್ತೀವಿ. ಯಾಕಂದ್ರೆ IPC ಆಗಿರಬಹುದು ಅಥವಾ BNS ಆಗಿರಬಹುದು, ಕ್ರೈಮ್ಸ್ ಗಳ ಬಗ್ಗೆ ಕೊಡುವಂತ ಪನಿಷ್ಮೆಂಟ್ಸ್ ಗಳ ಬಗ್ಗೆ ಮೇಜರ್ ಆಗಿ ಮಾತಾಡುತ್ತೆ. ಸೊ ಇಲ್ಲಿ ಕ್ರೈಮ್ ಅಂದ್ರೆ ಏನು, ಆಯ್ತಾ, ಕ್ರೈಮ್ ನ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಮೀನಿಂಗ್ ಏನು, ಕ್ರೈಮು ಮತ್ತೆ ಬೇರೆ ಬೇರೆ ಕಾಂಟ್ರಾಕ್ಟ್ ಗೆ ಅಥವಾ ಟಾರ್ಟ್ ಇರುವಂತ ಡಿಫರೆನ್ಸ್ ಏನು, ಮೊರಾಲಿಟಿ ಅಂದ್ರೆ ಏನು, ಅದರ್ ರಾಂಗ್ಸ್ ಗಳೇನು ಅನ್ನುವಂಥದ್ದನ್ನು ನಾವು ಯಾವ್ದ್ರಲ್ಲಿ ಕಲಿತೀವಿ ಅಂತಂದ್ರೆ ಯೂನಿಟ್ 1 ಅಲ್ಲಿ ಕಲಿತೀವಿ. ಅದಾದ್ಮೇಲೆ ಮೇಜರ್ ಆಗಿ ಕಲಿತೀವಿ, ಒಂದು ಕ್ರೈಮ್ ಏನಾದ್ರೂ ಆಗ್ಬೇಕು ಅಂತಂದ್ರೆ ಯಾವ ಯಾವ ರೀತಿ ಪ್ರಿನ್ಸಿಪಲ್ಸ್ ಗಳು ಇರಬೇಕು ಅನ್ನೋದನ್ನ ಕಲಿತೀವಿ. ಈ ಪ್ರಿನ್ಸಿಪಲ್ಸ್ ಅಲ್ಲಿ 2 ತರ ಬರುತ್ತೆ, ಒಂದು ಆಕ್ಟಸ್ ರಿಯಾ ಬರುತ್ತೆ, ಇನ್ನೊಂದು ಮೆನ್ಸ್ ರಿಯಾ ಬರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಬೇರೆ ಮ್ಯಾಕ್ಸಿಮ್ಸ್ ಗಳೆಲ್ಲ ಬರುತ್ತೆ. ಮ್ಯಾಕ್ಸಿಮ್ಸ್ ಅಂದ್ರೆ ಏನು ಅಂತಂದ್ರೆ, ಲ್ಯಾಟಿನ್ ವರ್ಡ್ ಅಲ್ಲಿ ಕೊಡುವಂತ ಪದಗಳನ್ನು ನಾವು ಮ್ಯಾಕ್ಸಿಮ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಈ ಆಕ್ಟಸ್ ರಿಯಾಸ್, ಮೆನ್ಸ್ ರಿಯಾಸ್ ಅನ್ನೋದು ಇಂಗ್ಲಿಷ್ ವರ್ಡ್ ಅಲ್ಲ, ಇದು ಒಂದು ಲ್ಯಾಟಿನ್ ವರ್ಡ್. ಸೊ ಅದಾದ್ಮೇಲೆ ವೇರಿಯೇಷನ್ಸ್ ಬಗ್ಗೆ ಕಲಿತೀವಿ. ವೇರಿಯೇಷನ್ಸ್ ಅಲ್ಲಿ 4 ತರ ವೇರಿಯೇಷನ್ಸ್ ಬರುತ್ತೆ. ಒಂದು ಮಿಸ್ಟೇಕು, 2 ಇಂಟಾಕ್ಸಿಕೇಶನ್, 3 ಕಂಪಲ್ಷನ್, 4 ಲೀಗಲ್ ಅಬ್ನಾರ್ಮಿಟಿ ಆಫ್ ಎ ಪರ್ಸನ್ಸ್ ಅಂತ ಬರುತ್ತೆ. ಮೂರನೇದು ಪಾಸಿಬಿಲಿಟಿ ಪಾರ್ಟೀಸ್ ಯಾರ್ಯಾರು ಅಂತ ಕಲಿತೀವಿ. ಅಂತಂದ್ರೆ ಫಸ್ಟ್ ಪಾರ್ಟಿ ಕೊಲೆ ಮಾಡಿದವನು, ಸೆಕೆಂಡ್ ಪಾರ್ಟಿ ಕೊಲೆ ಆದವನು, ಮೂರನೇ ಪಾರ್ಟಿ ಕೊಲೆ ಮಾಡಕ್ ಹೆಲ್ಪ್ ಮಾಡಿದವನು. ಈ ತರ ಒಂದು ಕ್ರೈಮ್ ಆಗ್ಬೇಕು ಅಂದ್ರೆ ಯಾರ್ಯಾರು ಪಾರ್ಟಿಗಳಲ್ಲಿ ಇರ್ತಾರೆ ಅಂತ ಕಲಿತೀವಿ. ಆಮೇಲೆ ಸ್ಟೇಟ್ ಒಬ್ಲಿಗೇಷನ್ಸ್ ಬಗ್ಗೆ ಕಲಿತೀವಿ. ಆಮೇಲೆ ನಾವು ಎಂಟ್ರಿ ಕೊಡ್ತೀವಿ ಮೇನ್ಲಿ BNS ಗೆ. ಇಲ್ಲಿ ಎಂಟ್ರಿ ಕೊಡ್ತೀವಿ. ಇಲ್ಲೆಲ್ಲ ಮೇಲ್ಗಡೆ ಏನಿದೆ ಅಲ್ವಾ, ಕ್ರೈಮ್ ಅಂದ್ರೇನು, ಕ್ರೈಮ್ ಯಾವ ತರ ಆಗುತ್ತೆ ಅನ್ನೋ ಇಂಟ್ರೊಡಕ್ಷನ್ ನಾವು ಮೇಲ್ಗಡೆ ಎಲ್ಲ ಕಲಿತಾ ಇರ್ತೀವಿ. ಸೊ ನಾವು BNS ಗೆ ನೆಕ್ಸ್ಟ್ ಎಂಟ್ರಿ ಕೊಟ್ಮೇಲೆ ಸೆಕ್ಷನ್ 2, 3 ನ ಕಲಿತೀವಿ. BNS ನ ಹಿಸ್ಟ್ರಿ ಏನು, ಬ್ಯಾಕ್ ಗ್ರೌಂಡ್ ಏನು, ಎಕ್ಸ್ಟೆಂಟ್ ಏನು ಅಂತ ಕಲಿತೀವಿ. ಸೆಕ್ಷನ್ 2, 3 ಅಲ್ಲಿ ಡೆಫಿನೇಷನ್ ಕ್ಲಾಸಸ್ ಗಳು, ಜನರಲ್ ಎಕ್ಸ್ಪ್ಲನೇಷನ್ಸ್ ಗಳನ್ನ ಕಲಿತೀವಿ. ಸೆಕ್ಷನ್ 4 to ಸೆಕ್ಷನ್ 13 ಕಲಿತೀವಿ. ಅದರಲ್ಲಿ ಪನಿಷ್ಮೆಂಟ್ಸ್ ಗಳ ಬಗ್ಗೆ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿ ಕಲಿತೀವಿ. ಸೆಕ್ಷನ್ 4 to ಸೆಕ್ಷನ್ 14 to ಸೆಕ್ಷನ್ 44 ತನಕ ಕಲಿತೀವಿ. ಅದರಲ್ಲಿ ಸಾಲಿಟರಿ ಕನ್ಫೈನ್ಮೆಂಟ್ ಆಗಿರಬಹುದು, ಫೈನ್ ಯಾವ ತರ ಹಾಕ್ತಾರೆ ಆಗಿರಬಹುದು, ಲಯಾಬಿಲಿಟೀಸ್ ಆಗಿರಬಹುದು, ಕಮ್ಯುನಿಟಿ ಸರ್ವಿಸ್ ಆಗಿರಬಹುದು, ಕಮ್ಯುಟೇಷನ್ ಆಗಿರಬಹುದು, ಈ ವಿಷಯಗಳನ್ನ ಕಲಿತೀವಿ. ಬೇಸಿಕಲಿ ಹೇಳಬೇಕು ಅಂತಂತಂದ್ರೆ ಸೆಕ್ಷನ್ 1 to ಸೆಕ್ಷನ್ 44 ತನಕ BNS ಫಸ್ಟ್ ಯೂನಿಟ್ ಅಲ್ಲಿ ನೀವು ಕಲಿತೀರಾ. ಓಕೆ, ಈಗ ಸಬ್ಜೆಕ್ಟ್ ಈ ರೀತಿ ನೋಡಿದಾಗ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಯಾಕೆ, ಬೇರೆ ಬೇರೆ ಸ್ಟ್ರೀಮ್ ಇಂದ ಬಂದಿರ್ತೀರಾ, ಅರ್ಥ ಆಗ್ತಿರಲ್ಲ, ಇದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಓದ್ಬೇಕಾ, ಇಷ್ಟೊಂದು ವಾಸ್ಟ್ ಆಗಿದೆಯಲ್ಲ ಸಿಲೆಬಸ್ ಎಲ್ಲ ಅನ್ಸುತ್ತೆ. ಏನೂ ತಲೆ ಕೆಡಿಸ್ಕೋಬೇಡಿ, ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ತುಂಬಾ ಈಸಿಯಾಗಿ ಆರಾಮಾಗಿ ನಾವು ಫಿನಿಶ್ ಮಾಡ್ಕೊಡ್ತೇವೆ ನಿಮ್ಗೆ. ಜಸ್ಟ್ ಈಗೆಲ್ಲ ನಾನ್ ಬಿಡ್ತಾ ಇರುವಂತದ್ದು ಜಸ್ಟ್ ಡೆಮೋ ಕ್ಲಾಸಸ್ಗಳಷ್ಟೇ. ಇದ್ರಲ್ಲಿ 100% ಕ್ಲಾಸಸ್ಗಳೆಲ್ಲ ಸಿಗಲ್ಲ. ನಮ್ದೊಂದು ಮೆಥಡಾಲಜಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಏನೇನ್ ಕ್ಲಾಸಸ್ಗಳು ಮಾಡ್ತೀವಿ ಅಂತ ಹೇಳಿ. ನಮ್ಮ ಮೆಥಡಾಲಜಿ ಏನು ಅಂತಂದ್ರೆ, ಯೂನಿಟ್ 1, 2, 3, 4, 5 ಪ್ರತಿ ಯೂನಿಟ್ಗೂ ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಫಸ್ಟ್ ನಾವು ಕೊಡ್ತೀವಿ. ಈಗ ನಾನ್ ಕೊಡ್ತಾ ಇರುವಂತದ್ದು ಯೂನಿಟ್ 1 ಆಫ್ BNS ಕ್ವಶನ್ಸ್ ಗಳು ಇಂಪಾರ್ಟೆಂಟ್. ಇದು ಬಿಟ್ಟು ಏನು ಬರಲ್ಲ. 90% ಮೋರ್ ಎವರ್ ಕ್ವಶನ್ಸ್ ಗಳು ಇದೇ ಇರುತ್ತೆ. ಬೇಕಿದ್ರೆ ನೀವು ಕ್ವಶನ್ ಪೇಪರ್ಸ್ ಗಳನ್ನ ತೆಗ್ದು ನೋಡಿ. ಇದೇ ರೀತಿ ನಾವು ಯಾವ್ಯಾವ್ದನ್ನ ಡೆಮೋ ಬಿಟ್ಟಿದೀವಿ ಅದನ್ನೆಲ್ಲ ಕ್ವಶನ್ ಪೇಪರ್ಸ್ ಗಳನ್ನ ತೆಗ್ದು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಪ್ರತಿ ಪೇಜ್ ಅಲ್ಲೂ
ಲಾಸ್ಟ್ ಅಲ್ಲಿ ನಂಬರ್ಸ್ಗಳಿದೆ, ಇಲ್ಲ ಟೆಲಿಗ್ರಾಮ್, ಇನ್ಸ್ಟಾ ಯಾವ್ದ್ರಲ್ಲಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ದು ಎಲ್ಲಾ ಕಡೆ ಅಫಿಷಿಯಲ್ ಚಾನಲ್ಸ್ಗಳಿದೆ. ಓಕೆ, ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗೋ ತರ ನಮ್ಮ ವಿಡಿಯೋಸ್ಗಳಿರುತ್ತೆ. ಇದು ಕೇವಲ 1 ಯೂನಿಟ್ ಇದೆ. ಈ ತರ ನಿಮ್ಗೆ 5 ಯೂನಿಟ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಈಗ ಸಿಲೆಬಸ್ ನ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಫಸ್ಟ್ ಒಂದು ಪೋರ್ಷನ್ ನಾವೇನ್ ನೋಡಿದ್ವಲ್ಲ, ಆ ಫಸ್ಟ್ ಪೋರ್ಷನ್ ಪ್ರಕಾರ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಇರೋದೇನು ಅಂತಂದ್ರೆ ಇದೇ ಇರೋದು. ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರೈಮ್ಸ್ ಅಂತ ಇದೆ, ಕಾನ್ಸೆಪ್ಟ್ ಆಫ್ ಕ್ರೈಮ್ಸ್ ಅಂತ ಇದೆ, ಡಿಫ್ರೆನ್ಸ್ ಹೇಳಿ ಕ್ರೈಮ್ಗೂ ಮತ್ತೆ ಬೇರೆ ಕ್ರೈಮ್ಗಳು ಇರುವಂತದ್ದು ಅಂತ ಇದೆ. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಮೀನಿಂಗ್ ನ ನೋಡೋಣ. ಫಸ್ಟ್ ಆಫ್ ಆಲ್ ನಾನೀಗ ಮೊದಲನೇದು ಜಸ್ಟ್ ಕ್ರೈಮ್ ಅಂದ್ರೆ ಏನು ಅಂತಂದ್ರೆ ಜನರಲಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಕ್ರೈಮ್ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ? ಅಪರಾಧ ಅಂತ ಕರಿತೀವಿ. ಬೇಸಿಕಲಿ ಕ್ರೈಮ್ ಅಂದ್ರೆ ಏನು, ಅಪರಾಧ ಅಂದ್ರೆ ಏನು ಅಂತ ಅಂತಂದ್ರೆ ಬೇಸಿಕ್ ಆಗಿ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಒಂದು ಸಿಂಪಲ್ ಆಗಿ ಹೇಳ್ತೀರಾ, ಒಬ್ಬ ಹ್ಯೂಮನ್ ಬಾಡಿ ಆಗಿರಬಹುದು ಅಥವಾ ಒಂದು ಪ್ರಾಪರ್ಟಿ ಆಗಿರಬಹುದು, ಅದನ್ನ ಏನಾದ್ರೂ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಅದನ್ನ ಏನಾದ್ರೂ ನಾಶ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಾವು ಕ್ರೈಮ್ ಅಂತ ಕರಿತೀವಿ. ಇದು ಜನರಲ್ ನಾಲೆಜ್, ಎಲ್ರಿಗಿರುವಂತ ಜನರಲ್ ನಾಲೆಜ್. ಆದರೆ ನೀವು ಈಗ ಒಬ್ರು ಲೀಗಲ್ ಸ್ಟೂಡೆಂಟ್ ಆಗಿರೋದ್ರಿಂದ, ಸೊ ನೀವೊಬ್ರು ಕಾನೂನಿನ ವಿದ್ಯಾರ್ಥಿ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ನೀವು ನೋಡ್ಬೇಕಾಗುತ್ತೆ. ಡೀಪ್ ಆಗಿ ನೋಡಿದಾಗ ನಾನು ಇಬ್ರು ಸ್ಟೇಟ್ಮೆಂಟ್ಸ್ ಗಳನ್ನು ಹೇಳ್ತೀನಿ. ಮೊದಲನೇ ಸ್ಟೇಟ್ಮೆಂಟ್ ಗ್ವಾನಿಲ್ಲೆ ವಿಲಿಯಮ್ಸ್ ಅಂತ ಇದ್ದಾರೆ. ಗ್ವಾನಿಲ್ಲೆ ವಿಲಿಯಮ್ಸ್ ಅನ್ನುವಂತರ ಪ್ರಕಾರ ಕ್ರೈಮ್ ಅನ್ನುವಂಥದ್ದು ಏನಂತ ಹೇಳ್ತೇನೆ. ಅದಾದ್ಮೇಲೆ ಇನ್ನೊಂದು ಕೆನ್ನಿ ಅಂತಿದ್ದಾರೆ, ಇವರ ಪ್ರಕಾರ ಕ್ರೈಮ್ ಅನ್ನುವಂಥದ್ದು ಏನಂತ ಹೇಳ್ತೇನೆ ನಾನು. ಡೆಫಿನೇಷನ್ಸ್ ಗಳನ್ನ ಯಾವಾಗ್ಲೂ ಕೂಡ ಸ್ಪ್ಲಿಟ್ ಮಾಡಿ ಓದ್ಬೇಕಾಗುತ್ತೆ, ಮೇನ್ ಕೀವರ್ಡ್ಸ್ ಗಳನ್ನ ತೆಗೆದುಕೊಂಡು. ಅವಾಗ ನಿಮಗೆ ಡೆಫಿನೇಷನ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೆಕ್ಷನ್ಸ್ ಗಳನ್ನು ಕೂಡ ಸ್ಪ್ಲಿಟ್ ಮಾಡಿ ಓದ್ಬೇಕಾಗುತ್ತೆ, ಅವಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೆಕ್ಷನ್ಸ್ ಗಳಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಗಳನ್ನ, ಎಸೆನ್ಷಿಯಲ್ಸ್ ಗಳನ್ನ, ಅವಶ್ಯಕಾಂಶಗಳನ್ನ ಕಟ್ ಮಾಡಿ ನೋಡಿದಾಗ ಅರ್ಥ ಆಗುತ್ತೆ. ಸೊ ಈ ಎಲ್ಲಾ ಮೆಥಡಾಲಜೀಸ್ ಗಳನ್ನ, ಲಾನ ಯಾವ ತರ ಓದ್ಬೇಕು ಅನ್ನುವಂಥದ್ದನ್ನ ನಮ್ಮ ಪೇಯ್ಡ್ ಕೋಚಿಂಗ್ ಕ್ಲಾಸಸ್ ಗಳಲ್ಲಿ ಎಲ್ಲದರಲ್ಲೂ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಿದ್ದೇವೆ. ಯಾವ ತರ ಓದ್ಬೇಕೇನು, ನೋಟ್ಸ್ ಯಾವ ತರ ಮಾಡ್ಬೇಕು, ಪ್ರತಿ ವಿಷಯನೂ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದೇವೆ. ನೀವು ಪೇಯ್ಡ್ ಕೋಚಿಂಗ್ ಜಾಯ್ನ್ ಆಗ್ಬೇಕಾಗುತ್ತೆ. ಕೆಳಗಡೆ ನಂಬರ್ಸ್ ಗಳಿಗೆ ನೀವು ಕಾಲ್ ಮಾಡಿ, ನಿಮಗೆ ಐಡಿಯಾ ಸಿಗುತ್ತೆ. ಎನಿಹೌ ಬ್ಯಾಕ್ ಟು ಸಿಲೆಬಸ್ ನಾನು ಬರ್ತೇನೆ ಮತ್ತೆ. ಗ್ಯಾನ್ವೆಲ್ಲಿ ವಿಲಿಯಮ್ಸ್ ಅನ್ನುವಂತ ಏನ್ ಹೇಳ್ತಾರೆ ಅಂತಂದ್ರೆ ಇದೊಂದು ಲೀಗಲ್ ರಾಂಗ್ ಅಂತ ಹೇಳ್ತಾರೆ. ಇದೊಂದು ಲೀಗಲ್ ರಾಂಗ್ ಆಗಿದೆ. ಯಾವುದಕ್ಕೋಸ್ಕರ ಅಂತಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನ ಫಾಲೋ ಮಾಡೋದಕ್ಕೋಸ್ಕರ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನ ಫಾಲೋ ಮಾಡುತ್ತೆ. ಇದೊಂದು ಲೀಗಲ್ ರಾಂಗ್ ಆಗಿದೆ. ಈ ಕ್ರಿಮಿನಲ್ ಪ್ರೊಸೀಡಿಂಗ್ ಇಂದ ಫೈನಲ್ ಆಗಿ ಬಂದ್ಬಿಟ್ಟು ಪನಿಷ್ಮೆಂಟ್ ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? 3 ವರ್ಡ್ಸ್ ಗಳಿಂದ ಆಗಿದೆ. ಇಲ್ಲಿದೆ ನೋಡಿ, ಕ್ರೈಮ್ ಈಸ್ ಎ ಕ್ರಿಮಿನಲ್ ರಾಂಗ್ ದಟ್ ಕ್ಯಾನ್ ಬಿ ಫಾಲೋಡ್ ಬೈ ದ ಕ್ರಿಮಿನಲ್ ಪ್ರೊಸೀಡಿಂಗ್ ವಿಚ್ ಕ್ಯಾನ್ ರಿಸಲ್ಟ್ಸ್ ಇನ್ ಪನಿಷ್ಮೆಂಟ್. ಟೋಟಲ್ ಆಗಿರುವಂತ 3 ವರ್ಡ್ಸ್ಗಳು. ಕ್ರೈಮ್ ಅನ್ನುವಂತಹದ್ದು ಒಂದು ಕ್ರಿಮಿನಲ್ ರಾಂಗ್ ಆಗಿದೆ. ಅಪರಾಧ ಅನ್ನುವಂಥದ್ದು ಒಂದು ಲೀಗಲ್ ರಾಂಗ್ ಆಗಿದೆ. ಈ ಲೀಗಲ್ ರಾಂಗು ಫಾಲೋ ಮಾಡುತ್ತೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅನ್ನ. ಫಾಲೋ ಮಾಡ್ಬಿಟ್ಟು ಫೈನಲ್ ಆಗಿ ಪನಿಷ್ಮೆಂಟ್ ತನಕ ರಿಸಲ್ಟ್ ತಗೊಂಡು ಹೋಗುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ? ವಿಲಿಯಮ್ಸ್ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಲ್ಲಿ ಕೆನ್ನಿ ಅವರ ಪ್ರಕಾರ ಏನು ಅಂತ. ಕೆನ್ನಿ ಅವರ ಪ್ರಕಾರ ಏನಾದ್ರೂ ನೋಡ್ಬೇಕು ಅಂತಂತಂದ್ರೆ ಕ್ರೈಮ್ ಅನ್ನುವಂಥದ್ದು ಒಂದು ಹಾರ್ಮ್ಫುಲ್ ಕಂಡಕ್ಟ್ ಅಂತ ಹೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಅಲ್ವಾ? ಹಾರ್ಮ್ಫುಲ್ ಹ್ಯೂಮನ್ ಕಂಡಕ್ಟ್ ಇದು. ಯಾರ ಕಂಡಕ್ಟು? ಹ್ಯೂಮನ್, ಒಬ್ಬ ಮನುಷ್ಯನಿಂದ ಆಗುವಂತಹ ಹಾನಿ ಉಂಟು ಮಾಡುವಂತಹ ಒಂದು ಕಂಡಕ್ಟು. ಏನ್ ಮಾಡುತ್ತೆ ಹಾನಿ ಉಂಟು ಮಾಡಿ ಅಂತಂದ್ರೆ ಸವೆರಿಯನ್, ಸಾರ್ವಭೌಮತ್ವ ಅಂತ ನಾವೇನ್ ಕರಿತೀವಲ್ವಾ, ಆ ಸಾರ್ವಭೌಮತ್ವನ ಇದು ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಕೆನ್ನಿ ಅವರ ಪ್ರಕಾರ ಕ್ರೈಮ್ ಈಸ್ ಎ ಹಾರ್ಮ್ಫುಲ್ ಹ್ಯೂಮನ್ ಕಂಡಕ್ಟ್ ದಟ್ ಸವೆರಿಯನ್ ಡಿಸೈರ್ಸ್ ಟು ಪ್ರಿವೆಂಟ್ ಅಂತ ಹೇಳ್ತಾ ಇದ್ದಾರೆ. ಸಾರ್ವಭೌಮತ್ವನ ನಾಶ ಮಾಡುತ್ತಲ್ಲ, ಅದನ್ನ ನಾವು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಾವು ಏನೊಂದು ಆಕ್ಷನ್ ತಗೊಳ್ತೀವಲ್ವಾ, ಅದನ್ನ ನಾವು ಕ್ರೈಮ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಇನ್ನೊಂದಿರುವಂತದ್ದು ಏನು ಅಂತಂದ್ರೆ ಕ್ರೈಮ್ ಮತ್ತು ಟಾರ್ಟಿಗಿರುವ ಡಿಫ್ರೆನ್ಸ್ ಏನು, ಕ್ರೈಮ್ ಮತ್ತು ಟಾರ್ಟಿಗಿರುವಂತಹ ವ್ಯತ್ಯಾಸಗಳೇನು ಅನ್ನುವಂಥದ್ದನ್ನ ನೀವು ಕಲಿಬೇಕಾಗುತ್ತೆ. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ವ್ಯತ್ಯಾಸಗಳು ಅಂತ. ಮೀನಿಂಗ್ ಅಂತ ಏನಾದ್ರೂ ಬಂದ್ರೆ, ಕ್ರೈಮ್ ಇಂದು ಮೀನಿಂಗ್ ಏನಾದ್ರೂ ಬಂತು ಅಂತಂದ್ರೆ, ಕ್ರೈಮ್ ಇಂದ ಈಗ ನೋಡಿದ್ರಿ ನೀವು, ಅದನ್ನೇ ಮತ್ತೆ ರಿಪೀಟ್ ಮಾಡ್ರಿ. ಇದೊಂದು ಅಫೆನ್ಸ್ ಆಗಿರ್ಬೋದು, ಇದೊಂದು ರಾಂಗು, ಇದೊಂದು ಇಲ್ಲಿಗಲ್ ಆಕ್ಟ್. ಯಾರ ಮೇಲಾಗಿರುತ್ತೆ? ಒಬ್ಬ ಪರ್ಸನ್ ಮೇಲಾಗಿರುವಂತಹ ಒಂದು ಇಲ್ಲಿಗಲ್ ಆಕ್ಟ್ ಇದು. ಇದಕ್ಕೇನಿದೆ ಅಂತಂದ್ರೆ ಇದಕ್ಕೆ ಪನಿಷ್ಮೆಂಟ್ ಇದೆ ಅನ್ನುವಂಥದ್ದು ಕ್ರೈಮ್ಗಾಯ್ತು. ಅದೇ ಏನಾದ್ರೂ ನೀವು ಟಾರ್ಟ್ಲಾಗ್ ಏನಾದ್ರೂ ಬಂದ್ರೆ ಇದೊಂದು ಸಿವಿಲ್ ರಾಂಗು ಅಂತ ಹೇಳ್ತಾರೆ. ಆಯ್ತಾ? ಸಿವಿಲ್ ಆಗಿರುವಂತ ತಪ್ಪು. ಟಾರ್ಟ್ ಲಾ ನೀವು ಆಕ್ಚುಯಲ್ ಮೀನಿಂಗ್ ನಾನು ಹೇಳಿದೀನಿ, ನಮ್ಮ ಸಿಲೆಬಸ್ ಕಾಪಿಯಲ್ಲಿ ಇದೆ, ಅದ್ರ ಮೀನಿಂಗ್ ಹೇಳಿದೀನಿ, ಮತ್ತೊಂದ್ಸಲ ಹೇಳ್ತೀನಿ. ಟಾರ್ಟ್ ಲಾ ಅಂತಂದ್ರೆ ಇದು ಒಂದು ಸಿವಿಲ್ ರಾಂಗು. ಈ ಆಗುವಂತ ರಾಂಗ್ ಏನಾಗಿರ್ಬೇಕು? ಲೀಗಲ್ ರಾಂಗ್ ಆಗಿರ್ಬೇಕು. ಈ ಲೀಗಲ್ ರಾಂಗ್ ಏನಾಗಿರುತ್ತೆ ಅದಕ್ಕೆ ಪರಿಹಾರ ಇರಬೇಕು, ಅದಕ್ಕೆ ಕಾಂಪನ್ಸೇಷನ್ ಇರಬೇಕು, ಅಥವಾ ಟೆಕ್ನಿಕಲ್ ಲೀಗಲ್ ವರ್ಡ್ ಅಲ್ಲಿ ಇದನ್ನ ಡ್ಯಾಮೇಜಸ್ ಅಂತ ಕರಿತೀವಿ. ಇದಿದ್ರೆ ಅದನ್ನ ಟಾರ್ಟ್ ಅಂತ ಕರಿತೀವಿ ಅಂತ ಮೀನಿಂಗ್ ಹೇಳ್ಬೋದು. ನೇಚರ್ ಆಫ್ ಲಾ ಅಂತಂದ್ರೆ ಇದು ಅನ್ಕೋಡಿಫೈಡ್ ಆಗಿದೆ, ಇದು ಕೋಡಿಫೈಡ್ ಆಗಿದೆ. ಸರ್, ಇದು ಅನ್ಕೋಡಿಫೈಡ್ ಮತ್ತೆ ಕೋಡಿಫೈಡ್ ಅಂದ್ರೆ ಏನು ಸರ್ ಅಂತಂದ್ರೆ, ಅನ್ಕೋಡಿಫೈಡ್ ಅಂತಂದ್ರೆ ಜಸ್ಟ್ ಲೈಕ್ ಸಂಪ್ರದಾಯ. ಊರುಗಳಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ನಮ್ಮ ಸಂಪ್ರದಾಯದ ಪ್ರಕಾರ ನಡೀತಾ ಇದೆ ಅಂತ ಹೇಳ್ತಾರೆ.
ಬಟ್ ಹಂಗಂತೇಳಿ ಆ ಸಂಪ್ರದಾಯ ಕಾನೂನು ಇರಲ್ಲ, ಆದ್ರೂ ನಡೀತಿರುತ್ತೆ. ಅದನ್ನ ಅನ್ಕೋಡಿಫೈಡ್ ಲಾ ಅಂತೀವಿ. ಕೋಡಿಫೈಡ್ ಲಾ ಅಂದ್ರೆ ಏನು ಅಂತಂತಂದ್ರೆ ಈ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಕಾನೂನನ್ನ ಪಾಸ್ ಮಾಡಿರ್ತಾರೆ, ಅದನ್ನ ನಾವೇನಂತ ಕರಿತೀವಿ, ಕೋಡಿಫೈಡ್ ಲಾ ಅಂತ ಕರಿತೀವಿ. ಅದ್ರ ಪ್ರಕಾರ ಕ್ರೈಮ್ಗೆ BNS ಅನ್ನುವಂತ ಕಾನೂನು ಪಾಸ್ ಆಗಿದೆ, ಇಟ್ಸ್ ಕೋಡಿಫೈಡ್ ಲಾ. ಈಗ ಟಾರ್ಟ್ ಲಾ ಅನ್ನುವಂಥದ್ದು ಯಾವುದೇ ರೀತಿ ಇದಿಲ್ಲ, ಅದಕ್ಕೆ ಕಾನೂನು ಇಲ್ಲ. ಬಟ್ ಆದ್ರೆ ಪ್ರೊಸೀಡಿಂಗ್ಸ್ ಗಳಿಂದ ಆಗಿರಬಹುದು, ಅಥವಾ ಹಳೆ ಜಡ್ಜ್ಮೆಂಟ್ಸ್ ಗಳಿಂದ ಆಗಿರಬಹುದು, ಅಥವಾ ಎಥಿಕಲ್ ವ್ಯೂ ಇಂದ ಆಗಿರಬಹುದು, ತೆಗೆದುಕೊಳ್ಳುವಂತಹ ಒಂದು ಡಿಸಿಷನ್ಸ್ ಗಳು ಟಾರ್ಟ್ ಲಾ ಆಗಿರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಬಂದ್ರೆ ಇನ್ವಾಲ್ವ್ಸ್ ದ ಇಂಡಿವಿಜುವಲ್ ರೈಟ್ಸ್. ನೋಡಿ, ಇದು ಟಾರ್ಟ್ ಲಾ ಬಂದ್ಬಿಟ್ಟು ಬೇಸಿಕಲಿ ಸಿವಿಲ್ ರಾಂಗು, ಕ್ರೈಮ್ ಲಾ ಬಂದ್ಬಿಟ್ಟು ಬೇಸಿಕಲಿ ಕ್ರೈಮ್ ರಾಂಗು. ಸೊ ಈಗ ಇಂಡಿವಿಜುವಲ್ ರೈಟ್ಸ್ ನ ಮಾತ್ರ ವೈಲೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದೇ ಕ್ರೈಮು ಪಬ್ಲಿಕ್ ರೈಟ್ ನ ವೈಲೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಡಿವಿಜುವಲ್ ರೈಟ್, ಪಬ್ಲಿಕ್ ರೈಟ್ ಅಂದ್ರೆ ಏನು ಅಂತಂದ್ರೆ, ಏನೋ ಒಂದು ಕೇಸ್ ಬಿದ್ದಿದೆ ಸಿವಿಲ್ ಕೇಸು ಅಂತಂದ್ರೆ, ಸಿವಿಲ್ ಕೇಸಲ್ಲಿ ಇಬ್ಬರಿಗೆ ಮಾತ್ರ ಸಮಸ್ಯೆ ಆಗ್ತಿರುತ್ತೆ. ಉದಾಹರಣೆ, ಒಂದು ಪ್ರಾಪರ್ಟಿ ಸಮಸ್ಯೆ ಇದೆ, ಈ ಪ್ರಾಪರ್ಟಿ ಎ ಅನ್ನೋನು ನಂದು ಅಂತ ಇದ್ದಾನೆ, ಬಿ ಅನ್ನೋನು ಕೂಡ ನಂದು ಅಂತ ಇದ್ದಾನೆ. ಸಮಸ್ಯೆ ಯಾರ್ಯಾರ ಮಧ್ಯದಲ್ಲಿ? ಎ ಬಿ ಮಧ್ಯದಲ್ಲಿ. ಕಾನ್ಸಿಕ್ವೆನ್ಸಸ್ ಯಾರ್ಯಾರ ಮಧ್ಯದಲ್ಲಿ? ಎ ಬಿ ಮಧ್ಯದಲ್ಲಿ. ಎಫೆಕ್ಟ್ ಯಾರ್ಯಾರ ಮಧ್ಯದಲ್ಲಿ? ಎ ಬಿ ಮಧ್ಯದಲ್ಲಿ. ಅದೇ ಒಂದು ಕ್ರಿಮಿನಲ್ ರಾಂಗ್ ಅಂತ ಏನಾದ್ರು ಕ್ರೈಮ್ ಅಂತ ನಾನು ತಗೊಂಡೆ ಅಂತಂದ್ರೆ, ಉದಾಹರಣೆ ಎ ಅನ್ನುವಂತ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿಗೆ ಮರ್ಡರ್ ಮಾಡಿದಾನೆ ಅಥವಾ ರೇಪ್ ಮಾಡಿದಾನೆ ಅಂತ ಅಂದಾಗ, ಸೊ ಆ ಸಮಯದಲ್ಲಿ ಏನಾಗುತ್ತೆ, ಎ ಅನ್ನುವಂತ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿ ಮಧ್ಯದಲ್ಲೇ ಇರೋದು ಕಾಂಟ್ರವರ್ಸಿ. ಆದರೆ ಈ ಬಿ ಅನ್ನುವಂತ ವ್ಯಕ್ತಿಯ ಮೇಲೆ ನಡೆದಂತ ಘಟನೆ ಏನಿದೆಯಲ್ವಾ, ಇದು ಸುತ್ತಮುತ್ತ ಸಮಾಜನ ಹಾಳು ಮಾಡುತ್ತೆ, ಸುತ್ತಮುತ್ತ ಸಮಾಜನ ಪ್ರವೋಕ್ ಮಾಡುತ್ತೆ, ಸುತ್ತಮುತ್ತ ಸಮಾಜನ ಸೊಸೈಟಿನ ಹಾಳು ಮಾಡುತ್ತೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಕೂಡ ಕ್ರೈಮ್ ಅನ್ನುವಂಥದ್ದು ಏನಿದೆ ಅದನ್ನ ನಾವು ಪಬ್ಲಿಕ್ ರೈಟ್ ಅಂತ ಕರಿತೀವಿ, ಪಬ್ಲಿಕ್ ರಾಂಗ್ ಅಂತ ಕರಿತೀವಿ, ಸೊಸೈಟಿಕಲ್ ರಾಂಗ್ ಅಂತ ಕರಿತೀವಿ. ಸಿವಿಲ್ ರಾಂಗ್ ಯಾವಾಗ್ಲೂ ಕೂಡ ನಾವು ಇಂಡಿವಿಜುವಲ್ ರಾಂಗ್ ಅಂತ ಕರಿತೀವಿ, ಆಯ್ತಾ, ಇಂಡಿವಿಜುವಲ್ ರೈಟ್ ಅಂತ ಕರಿತೀವಿ. ಸೊ ಆಬ್ವಿಯಸ್ಲಿ ಈ ತರ ಇದ್ದಾಗ ಆಬ್ಜೆಕ್ಟಿವ್ ಏನಪ್ಪಾ, ಉದ್ದೇಶಗಳು ಏನು ಅಂತ ಏನಾದ್ರು ನೋಡಿದ್ರೆ, ಇಲ್ಲಿ ಒಬ್ಬ ಪರ್ಸನ್ ನ ರೈಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಕ್ ಟಾರ್ಟ್ ಲಾ ಬಂದ್ರೆ, ಸೊಸೈಟಿನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಕ್ರೈಮ್ ನ ಕಾನ್ಸೆಪ್ಟ್ ನ ನಾವು ನೋಡ್ತೀವಿ. ಕೋರ್ಟ್ಸ್ ಅಂತ ಏನಾದ್ರು ಬಂದ್ರೆ, ಆಬ್ವಿಯಸ್ಲಿ ಇದು ಸಿವಿಲ್ ಕೋರ್ಟ್ ನೋಡ್ತಾ ಇದ್ರೆ ಟಾರ್ಟ್ ಲಾ, ಕ್ರಿಮಿನಲ್ ಲಾ ಕ್ರಿಮಿನಲ್ ಕೋರ್ಟ್ ನೋಡುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ಸಿವಿಲ್ ಕೇಸಸ್ ಗಳು ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ, ಕೋರ್ಟ್ ಅಲ್ಲಿ ಹಾಕ್ತಿವಿ. ಕೋರ್ಟ್ ಅಲ್ಲಿ ಹಾಕ್ಬಿಟ್ಟು ಅದೇನ್ ಕಾಂಪನ್ಸೇಷನ್, ದುಡ್ಡು ಅಥವಾ ಆಸ್ತಿ ಪಾಸ್ತಿ ನೋಡ್ಕೊಳ್ತೀವಿ. ಅದೇ ಏನಾದ್ರೂ ಕ್ರಿಮಿನಲ್ ಕೇಸಸ್ ಗಳಿದ್ರೆ ಗೌರ್ಮೆಂಟೇ ಎಂಟ್ರಿ ಕೊಡುತ್ತೆ, ಗೌರ್ಮೆಂಟ್ ಫಸ್ಟ್ FIR ಮಾಡ್ಕೊಳ್ಳುತ್ತೆ, ಚಾರ್ಜ್ ಶೀಟ್ ಫೈಲ್ ಮಾಡುತ್ತೆ, ಅದಾದ್ಮೇಲೆ ಕೋರ್ಟಿಗೆ ಎಂಟ್ರಿ ಕೊಡುತ್ತೆ. ಯಾಕೆ ಇವೆಲ್ಲ ಆಗುತ್ತೆ ಅಂತಂದ್ರೆ, ಕ್ರಿಮಿನಲ್ ಕೇಸಸ್ ಗಳನ್ನ ಗೌರ್ಮೆಂಟೇ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಸೊಸೈಟಿನ ಕಾಪಾಡುವಂಥದ್ದು. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಕ್ರಿಮಿನಲ್ ಕೇಸಸ್ ಗಳನ್ನ ನೋಡುತ್ತೆ. ಸಿವಿಲ್ ಕೇಸಸ್ ಗಳನ್ನ ಡೈರೆಕ್ಟ್ ಆಗಿ ನಾವು ಇಂಡಿವಿಜುವಲ್ ರೈಟ್ ಅಲ್ವಾ, ಸೊ ಡೈರೆಕ್ಟ್ ಆಗಿ ನಾವೇ ಇದನ್ನ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ತೀವಿ. ಸೊ ಇದಿಷ್ಟು ಡಿಫ್ರೆನ್ಸ್ ಆದ್ರೆ, ಇನ್ನು ಉಳಿದಿದ್ದೇನು ರೆಮಿಡಿ, ಆಯ್ತಪ್ಪ ಈಗ ಒಂದು ಟಾರ್ಟ್ ಲಾ ತಪ್ಪಾಗ್ಬಿಟ್ಟಿದೆ, ಸೊಲ್ಯೂಷನ್ ಏನ್ ಸಿಗುತ್ತೆ ಅಂದ್ರೆ ಕಾಂಪನ್ಸೇಷನ್ ಸಿಗುತ್ತೆ, ಇಲ್ಲ ದುಡ್ಡು ಸಿಗುತ್ತೆ. ಅದೇ ಕ್ರೈಮ್ ಏನಾದ್ರು ಆದ್ರೆ ಸೆಂಟೆನ್ಸೇ ಆಗೋದು, ಜೈಲ್ ಶಿಕ್ಷೆನೇ ಆಗುತ್ತೆ. ಆಮೇಲೆ ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್ ಅಂತ ಇದೆ, ಯಾರ ಮೇಲೆ ಯಾರ ತಲೆ ಮೇಲೆ ಇರುತ್ತೆ ಪ್ರೂಫ್ ಮಾಡೋದು, ಅವೆಲ್ಲ ಯಾವ ರೀತಿ ಇರುತ್ತೆ ಅಂತಂತಂದ್ರೆ, ಪ್ರೂವ್ ಮಾಡುವಂತದ್ದು ಟಾರ್ಟ್ ಲಾದಲ್ಲಿ ಯಾರು ಕೇಸನ್ನ ಹಾಕಿ ಕ್ಲೈಮ್ ಮಾಡ್ತಾ ಇರ್ತಾನೆ ಅವನ ಮೇಲೆ ಇರುತ್ತೆ. ಅದೇ ಇದ್ರಲ್ಲಿ ಕ್ರೈಮ್ ಲಾದಲ್ಲಿ PP ಅಂತ ಕರಿತೀವಿ ನಾವು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕರಿತೀವಿ, ಪ್ರಾಸಿಕ್ಯೂಷನ್ ಮೇಲೆ ಇರುತ್ತೆ. ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾವ ತರ ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್ ಅಂತಂತಂದ್ರೆ, ಇಲ್ಲಿ ಎಕ್ಸಾಕ್ಟ್ ಆಗಿ ಎವಿಡೆನ್ಸ್ ಇದ್ರೆ ಮಾತ್ರ ಅವನನ್ನು ಅರೆಸ್ಟ್ ಮಾಡೋದು, ಆ ರೀತಿ ಎಲ್ಲ ಮಾಡೋದು ಅಂತಿದೆ. ಯಾವ್ದ್ರಲ್ಲಿ? ಟಾರ್ಟ್ ಲಾದಲ್ಲಿ, ಅಂದ್ರೆ ಸಿವಿಲ್ ರಾಂಗ್ ಅಲ್ಲಿ. ಅದೇ ಕ್ರಿಮಿನಲ್ ರಾಂಗ್ ಕ್ರೈಮ್ ಅಲ್ಲಿ ಜಸ್ಟ್ ಒಂದು ಡೌಟ್ ಇದ್ರೆ ಸಾಕು, ಅವನನ್ನು ತೆಗೆದುಕೊಂಡು ಹೋಗಬಹುದು ಅನ್ನುವಂತ ಕಾನ್ಸೆಪ್ಟ್ ಹೇಳುತ್ತೆ. ಇದಿಷ್ಟು ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಟಾರ್ಟ್ ಅಂಡ್ ಕ್ರೈಮ್ ಅಂತ. ಸೇಮ್ ಕಾನ್ಸೆಪ್ಟ್ ಮತ್ತೆ ಕನ್ನಡದಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತೇಳಿ ನಾವು ಇದನ್ನ ಮಾಡಿಕೊಟ್ಟಿದೀವಿ. ಅದ ನಾನು ಈ ಕಾನ್ಸೆಪ್ಟ್ ಅನ್ನು ಕೂಡ ನಿಮಗೆ ಹೇಳಕ್ ಟ್ರೈ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ಅರ್ಥ ಏನಿದೆ ಅಂತ, ಮೀನಿಂಗ್ ಏನಿದೆ ಅಂತೇಳಿ ಹೇಳಿದೆ ನಾನು. ಟಾರ್ಟ್ ಲಾ ಅನ್ನುವಂಥದ್ದು ಒಂದು ಸಿವಿಲ್ ರಾಂಗ್ ಆಗಿರುತ್ತೆ, ಲೀಗಲ್ ಡ್ಯಾಮೇಜ್ ಆಗಿರುತ್ತೆ. ಅದನ್ನ ನೀವು ಕನ್ನಡದಲ್ಲಿ ಏನಾದ್ರು ನೋಡ್ತೀರಾ ಅಂತಂದ್ರೆ, ಇದೊಂದು ದಿವಾನಿ ತಪ್ಪು, ಕಾನೂನಿನ ಪ್ರಕಾರ ತಪ್ಪಾಗಿರುತ್ತೆ, ಪರಿಹಾರ ಕೊಡುವಂತದ್ದಾಗಿದ್ದನ್ನ ನಾವು ಟಾರ್ಟ್ ಲಾ ಅಂತ ಕರಿತೀವಿ. ಅದೇ ಅಪರಾಧ ಅಂತಂತಂದ್ರೆ, ಇದು ಒಂದು ಅಪರಾಧ ಅನ್ನುವಂಥದ್ದು ಒಂದು ತಪ್ಪು, ಕಾನೂನು ಬಾಹಿರ ಒಂದು ಕೃತ್ಯ ಆಗಿರುತ್ತೆ, ಒಬ್ಬ ವ್ಯಕ್ತಿಯಿಂದ ನಡೆದಿರುವಂತಹ ಕೃತ್ಯ ಆಗಿರುತ್ತೆ, ವ್ಯಕ್ತಿ ಅಥವಾ ಪ್ರಾಪರ್ಟಿನ ಡ್ಯಾಮೇಜ್ ಮಾಡುವಂತ ಕೃತ್ಯ ಆಗಿರುತ್ತೆ. ಕಾನೂನಿನ ಸ್ವರೂಪ ಅಂತಂದ್ರೆ, ಇದು ಕ್ರೋಢೀಕರಿಸಿಲ್ಲ, ಹೇಳಿದೆ ನಾನು ಯಾಕೆ ಏನು ಅಂತ. ಕೋಡಿಫೈಡ್ ಅನ್ಕೋಡಿಫೈಡ್ ಡಿಫರೆನ್ಸ್ ಹೇಳಿದೆ ನಾನು. ಇದು ಕ್ರೋಢೀಕರಿಸಲಾಗಿದೆ. ಏನೇನು ಒಳಗೊಂಡಿರುತ್ತೆ? ವ್ಯಕ್ತಿಗಳ ಹಕ್ಕುಗಳ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ, ಇದು ಸಾರ್ವಜನಿಕ ಹಕ್ಕುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದೆ. ಕ್ರಿಮಿನಲ್ ಕೇಸಸ್ ಗಳನ್ನ ಪೊಲೀಸ್ ಅವರು ಅಥವಾ ಗೌರ್ಮೆಂಟ್ ಅವ್ರು ನೋಡ್ತಾರೆ, ಸಿವಿಲ್ ಕೇಸಸ್ ಗಳನ್ನ ಪ್ರೈವೇಟ್ ಅವರು, ಯಾರ್ಯಾರು ನಾವು ಇಂಡಿವಿಜುವಲ್ ಪಾರ್ಟಿಗಳಿರ್ತೀವಿ ನಾವು ನೋಡ್ತೀವಿ ಅಂತ ಹೇಳ್ತಾ ಇದೀವಿ. ಕೋರ್ಟ್ ಅಂತ ಬಂದ್ರೆ ಟಾರ್ಟ್ ಲಾ ಸಿವಿಲ್ ಕೋರ್ಟ್, ಕ್ರಿಮಿನಲ್ ಲಾ ಬಂದ್ಬಿಟ್ಟು ಕ್ರಿಮಿನಲ್ ಕೋರ್ಟ್. ಆಬ್ಜೆಕ್ಟಿವ್ ಬಂದ್ರೆ ವ್ಯಕ್ತಿಯ ಹಕ್ಕನ್ನು ಎಸ್ಟಾಬ್ಲಿಷ್ ಮಾಡಕ್ ಟ್ರೈ ಮಾಡ್ತಾರೆ, ಇದು ಸಾಮಾಜಿಕ ಕಾನೂನು ವ್ಯವಸ್ಥೆನ ಟ್ರೈ ಮಾಡ್ತಾರೆ.
ಪರಿಹಾರ ಅಂತ ಬಂದ್ರೆ ಒಂದು ಹಾನಿನೋ ಅಥವಾ ಪರಿಹಾರ ನಿರ್ಧಾರ ದುಡ್ಡು ಕೊಟ್ಟು ಕ್ಲೋಸ್ ಮಾಡ್ತಾರೆ. ಬಟ್ ಇಲ್ಲಿ ಶಿಕ್ಷೆ ಆಗುವಂತ ಚಾನ್ಸಸ್ಗಳು ಜಾಸ್ತಿ, ಅಥವಾ ಶಿಕ್ಷೆ ಜೊತೆ ಪನಿಷ್ಮೆಂಟು ಕೊಡಬಹುದು, ಅಥವಾ ಎರಡನ್ನೂ ಕೂಡ ಅನೌನ್ಸ್ ಮಾಡಬಹುದು. ಪುರಾವೆ ಪ್ರೂವ್ ಮಾಡೋದು ಯಾರ ತಲೆ ಮೇಲೆ ಇರುತ್ತೆ, ಯಾರ ಪಾರ್ಟಿ ಹಕ್ಕುನ ಇದನ್ನ ಕೇಳ್ತಾ ಇದ್ದಾನೆ, ಯಾರು ಹಾಕಿದಾನೆ, ಯಾರು ಕೇಸ್ ಹಾಕಿದಾನೆ ಅವನ ಮೇಲೆ ಇರುತ್ತೆ. ಇಲ್ಲಿ ಪ್ರಾಸಿಕ್ಯೂಷನ್ ಮೇಲೆ ಇರುತ್ತೆ. ಡೌಟ್ ಬಂದ್ರೆ ಸಾಕು, ಇಲ್ಲಿ ಕರ್ಕೊಂಡು ಹೋಗ್ಬಹುದು. ಇಲ್ಲಿ ಪಕ್ಕಾ ಪ್ರೂಫ್ ಇರಬೇಕು, ಪುರಾವೆ ಇರಬೇಕು, ಅವಾಗ ಮಾತ್ರ ಕರ್ಕೊಂಡು ಹೋಗಕ್ಕಾಗುತ್ತೆ ಅನ್ನುವಂಥದ್ದು ವಿಷಯ. ಸೊ ಎನಿಹೌ ಇದಿಷ್ಟು ಇವತ್ತಿನ ವಿಡಿಯೋಗೆ ಸಾಕು, ನಾವು ಕ್ಲೋಸ್ ಮಾಡೋಣ. ಆದಾಗ್ಯೂ ಕೂಡ ನಾನು ಒಂದ್ಸಲ ನಮ್ಮ ಮೆಥಡಾಲಜಿ ಪ್ರಕಾರ ಜಸ್ಟ್ ಕ್ವಿಕ್ 2 minutes ರಿವಿಷನ್ ಅಂತ ನಾವು ಲಾಸ್ಟಿಗೆ ಮಾಡ್ತೀವಿ ಕಂಪ್ಲೀಟ್ ಸಿಲೆಬಸ್ ಆದ್ಮೇಲೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಿದ್ದಂಥದ್ದು ಏನು ಅಂತಂದ್ರೆ ಸಿಲೆಬಸ್ ನ ಬಗ್ಗೆ ಕಲ್ತ್ವಿ. ಸ್ಟಾರ್ಟಿಂಗ್ ಜನರಲ್ ಪ್ರಿನ್ಸಿಪಲ್ ಅಂಡ್ ಕ್ರೈಮ್ ಅಂತೇಳಿ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಇದೊಂದು ಸ್ವಲ್ಪ ನಾವು ನೋಡಕ್ ಟ್ರೈ ಮಾಡಿದ್ವಿ. ಆಮೇಲೆ ಪ್ರಿನ್ಸಿಪಲ್ ಆಫ್ ಕ್ರಿಮಿನಲ್ ಲಿಯಾಬಿಲಿಟಿ, ಆ ಪ್ರಿನ್ಸಿಪಲ್ಸ್ ಗಳು ಯಾವ್ಯಾವ ತರ ಇರುತ್ತೆ, ವೇರಿಯೇಷನ್ಸ್ ಗಳು ಯಾವ್ಯಾವ ತರ ಇರುತ್ತೆ, ಪಾರ್ಟೀಸ್ ಗಳು ಯಾರ್ಯಾರ ತರ ಇರ್ತಾರೆ. ಸೊ ಅದಾದ್ಮೇಲೆ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ BNS ಏನೇನಿದೆ, ಸೆಕ್ಷನ್ 2-3 ಓದ್ಬೇಕು, ಸೆಕ್ಷನ್ 13 ಓದ್ಬೇಕು, ಸೆಕ್ಷನ್ 14 to 44 ಓದ್ಬೇಕು ಅಂತ ನೋಡಿದ್ವಿ. ನೆಕ್ಸ್ಟ್ ಏನಾದ್ರು ಬಂದ್ರೆ ಇಂಪಾರ್ಟೆಂಟ್ ಪ್ರೀವಿಯಸ್ ಕ್ವಶನ್ಸ್ ಗಳು ನಾವು ಪ್ರತಿ ಯೂನಿಟ್ ಈ ರೀತಿ ಕೊಡ್ತೀವಿ, ಅದನ್ನ ಸಾಲ್ವ್ ಕೂಡ ಮಾಡ್ತೀವಿ ಅಂತ ನಾವು ಇದನ್ನ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದಂತ ಯಾವ್ದು ಒಂದು ಕಾನ್ಸೆಪ್ಟ್ ನೋಡಿದ್ವಿ ಅಂತಂದ್ರೆ, ನಾವು ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಸ್ಟಾರ್ಟಿಂಗ್ ಫಸ್ಟ್ನೇ ಕ್ವಶನ್ ನಾವು ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಾನು ಮತ್ತೆ ಇನ್ ಡೆಪ್ತ್ ಆಗಿ ಇಳಿತಾ ಇಬ್ರದ್ದು ಮೀನಿಂಗ್ ನ ಹೇಳಿದೆ ನಾನು. ಒಂದು ಪ್ರೊಫೆಸರ್ ವಿಲಿಯಮ್ಸ್ ಹೇಳಿದೆ, ಇನ್ನೊಂದು ಕೆನ್ನಿದು ಹೇಳಿದೆ, ಯಾವ ರೀತಿ ನೀವು ಡೆಫಿನೇಷನ್ ತಗೊಳ್ಬೇಕು ಸ್ಪ್ಲಿಟ್ ಆಗಿ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಡಿಫರೆನ್ಸ್ ಗಳನ್ನ ನೋಡಿದ್ವಿ. ಟಾರ್ಟ್ ಮತ್ತೆ ಕ್ರೈಮ್ ಇರುವಂತ ಡಿಫರೆನ್ಸ್ ಅಲ್ಲಿ ಮೀನಿಂಗ್, ನೇಚರ್, ಇನ್ವಾಲ್ವ್ಸ್, ಕೋರ್ಟ್ ಯಾವ್ದು, ಆಬ್ಜೆಕ್ಟಿವ್ ಯಾವ್ದು, ರೆಮಿಡಿ ಏನು. ಬೇಸಿಕಲಿ ಹೇಳ್ಬೇಕಂದ್ರೆ ಟಾರ್ಟ್ ಅಂದ್ರೆ ಸಿವಿಲ್ ಕೇಸು, ಕ್ರೈಮ್ ಅಂದ್ರೆ ಕ್ರಿಮಿನಲ್ ಕೇಸ್. ಈ ತರ ಮೈಂಡ್ ಸೆಟ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ನೀವು ಅರ್ಥ ಮಾಡ್ಕೊಳಕ್ ಹೋದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೇಮ್ ಥಿಂಗ್ ಮತ್ತೊಂದ್ಸಲ ಕನ್ನಡದಲ್ಲಿ ಹೇಳಿದ್ವಿ. ಸರ್ ಈಗ ಇದೇ ತರ ನಾನು ಕಂಪ್ಲೀಟ್ ಆಗಿ ಎಲ್ಲಾ ವಿಡಿಯೋಸ್ ಗಳು ನೋಡ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಕೋಚಿಂಗ್ ನ ಜಾಯ್ನ್ ಆಗ್ಬೇಕಾಗುತ್ತೆ. ಈ ಪೋಸ್ಟ್ ಅಂತೂ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗಿದೆ, ನಮ್ಮ ವೆಬ್ಸೈಟ್ಸ್ ಗಳಲ್ಲಿ ನೋಡಿರ್ತೀರಾ. ಸೊ ಅದಾದ್ಮೇಲೆ ಸರ್ ಯಾವ್ಯಾವ ಸಬ್ಜೆಕ್ಟ್ ಗಳಿದೆ ಅಂತ ನೀವೇನಾದ್ರು ಕೇಳಿದ್ರೆ, ಕಂಪ್ಲೀಟ್ ಆಗಿ ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಸರ್ ಇದಕ್ಕೆ ನಾನೇನಾದ್ರು ಕಾಲ್ ಮಾಡಿ ಕೇಳ್ಕೊಬಹುದಾ ಅಂದ್ರೆ ದಯವಿಟ್ಟು ಒಂದು ಕಾಲ್ ಮಾಡಿ ಕೇಳ್ಕೊಳ್ಳಿ. ಟೈಮ್ ನ ಅಭಾವ ಇರೋದ್ರಿಂದ ನಾವು ತುಂಬಾ ಜಲ್ದಿ ಹೇಳಿರ್ತೀವಿ. ಬಟ್ ನೀವು ಇದಕ್ಕೊಂದು ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೆಳಗಡೆ ಲಿಂಕ್ ಕೂಡ ಕೊಟ್ಟಿದೀವಿ, ಇದ್ರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂತ ಒಂದು 15 ನಿಮಿಷದ ವಿಡಿಯೋ ಅದು. ನೀವು ಅದನ್ನ ಒಂದ್ಸಲ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ. ಸೊ ಅದಾದ್ಮೇಲೆ ಮತ್ತೊಂದ್ಸಲ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಗಳಂತ ಇದೆ ಅದನ್ನೆಲ್ಲ ಕೊಟ್ಟಿದೀವಿ. ಸರ್ ಎರಡು ಮೀಡಿಯಂ ಅಲ್ಲಿ ಇರುತ್ತಾ? ಹೌದು, ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮೀಡಿಯಂ ಅಲ್ಲಿ ಕ್ಲಾಸಸ್ ಗಳಿದೆ ನಿಮ್ಗೆ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. IPC ಅಂತ ಏನಿದೆ, ಇದು ಬರೀ IPC ಅಂತಲ್ಲ, IPC ಜೊತೆಗೆ BNS ಸಬ್ಜೆಕ್ಟ್ ಅನ್ನು ಕೂಡ ಇಲ್ಲಿ ಕೊಡ್ತಾ ಇದೀವಿ. IPC ಇನ್ಕ್ಲೂಡ್ ಇರುತ್ತಾ? ಸರ್ IPC ಕೂಡ ಇನ್ಕ್ಲೂಡ್, ಅದನ್ನು ಕೂಡ ನಿಮಗೆ ಸೇರ್ಸೇ ಕೊಡ್ತೀವಿ. IPC ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿರ್ತೀವಿ. ಸೊ ಯಾಕಂದ್ರೆ ನೀವು ಅದರಲ್ಲೂ ಕೂಡ ಏನ್ ಕಂಪಾರಿಸನ್ ಆಯ್ತು ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿರ್ತೀವಿ. ಎರಡು ಸಬ್ಜೆಕ್ಟ್ ಸೇರ್ಕೊಡ್ತೀವಿ. ಸೊ ಅದಾದ್ಮೇಲೆ ಸರ್ ಏನೇನ್ ಫೆಸಿಲಿಟಿ ಸಿಗುತ್ತೆ ನಾವು ಒಂದ್ಸಲ ಜಾಯ್ನ್ ಆಗಿದ್ದು ಅಂದ್ರೆ, ಇದನ್ನ ತುಂಬಾ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತ ವಿಡಿಯೋ ಲಿಂಕ್ ಅಲ್ಲಿ ಇದೆ, ಅದೊಂದ್ಸಲ ನೋಡಿ. ಬಟ್ ಬೇಸಿಕ್ ಆಗಿ ನಾವು ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಯಾವ ತರ ನೀವು ವಿಡಿಯೋ ನೋಡ್ತಾ ಇದೀರಲ್ವಾ ಒಂದ್ ಸಣ್ಣ ಕಾನ್ಸೆಪ್ಟ್ ಇಂದು, ಈ ತರ ಒಂದೊಂದು ಸಬ್ಜೆಕ್ಟ್ ಗೆ ಮೋರ್ ದನ್ 50 to 60 ವಿಡಿಯೋಸ್ ಗಳನ್ನ ರೆಕಾರ್ಡೆಡ್ ಕೊಡ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳು ನಾನು ಏನ್ ನಿಮ್ಗೆ ತೋರಿಸ್ತೆ ಅದನ್ನ ಸಾಲ್ವ್ ಮಾಡಿದಂತ ರೆಕಾರ್ಡೆಡ್ ವಿಡಿಯೋಸ್ ಗಳನ್ನ ಕೊಡ್ತೀವಿ. ಆನ್ಲೈನ್ ಕ್ಲಾಸಸ್ ಗಳಿರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲಿ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. BNS ನೋಟ್ಸ್ ಎಲ್ಲೂ ಸಿಗ್ತಾ ಇಲ್ಲ, ಅದನ್ನ ಪ್ರೊವೈಡ್ ಮಾಡ್ತೀವಿ. ನಮ್ಮ ಡೈರೆಕ್ಟ್ಲಿ ನೀವು ಪ್ರೊಫೆಸರ್ ಜೊತೆ ಮಾತಾಡಬಹುದು, ಯಾರು ಪಾಠ ಕೇಳಿರ್ತೀರ ಅವ್ರದ್ದು. ನೀವು ನನ್ನ ಜೊತೆನೂ ಕೂಡ ನೀವು ಮಾತಾಡಬಹುದು ಡೌಟ್ಸ್ ಗಳು ಬಂದ್ರೆ. ನಿಮ್ಗೆ ಅಂತ ಅವರು ಮೆಂಟರ್ಶಿಪ್ ಇರ್ತಾರೆ ಸಪೋರ್ಟ್ಸಿಗೆ. ಅಸೈನ್ಮೆಂಟ್, ಸೆಮಿನಾರ್, ಇಂಟರ್ನ್ಶಿಪ್ ಬ್ಯಾಕ್ ಅಂಡ್ ಸಪೋರ್ಟ್ ಇರುತ್ತೆ. ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಇರುತ್ತೆ. ಕನ್ನಡ ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲಿ ಇರುತ್ತೆ. ಸರ್ ನಾನು ಕ್ಲಾಸಸ್ ಅಟೆಂಡ್ ಆಗಕ್ ಆಗಿಲ್ಲ ಅಂತಂದ್ರೆ ಆ ಟೈಮಲ್ಲಿ ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತೀವಿ, ಲೈವ್ ಕ್ಲಾಸಸ್ ನಡೆದಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಪ್ರೊಫೆಷನಲ್ ಬಿಸ್ನೆಸ್ ಇಂದ ಎಲ್ಲ ಬಂದಿರ್ತೀರಾ, ಅದಕ್ಕೋಸ್ಕರ. ಸೊ ಪ್ರೀವಿಯಸ್ ಇಯರ್ ಫರ್ದರ್ ಸೆಮಿಸ್ಟರ್ ಏನಿದೆಯಲ್ವಾ, ಸೊ ಅದ್ರದ್ದು ರಿಪೋರ್ಟ್ಸ್ ಗಳನ್ನು, ಅದ್ರದ್ದು ಸಪೋರ್ಟ್ ಇರುತ್ತೆ ನಿಮಗೆ. ಇಲ್ಲಿ ನಾವು ಬೇಸಿಕಲಿ ಮಾಡಿರುವಂತದ್ದು ಕೋರ್ಸ್, ನಮ್ ಕಂಟೆಂಟ್ ಏನಕ್ಕೆ ಮಾಡಿದೀವಿ ಅಂತಂತಂದ್ರೆ, ಈಗ ಎಲ್ಲರೂ ಕೂಡ ಫುಲ್ ಟೈಮ್ ಮಾಡ್ತಾರೆ ಅಂತಂತಾರೆ ನಿಜ. ಬಟ್ ಆದ್ರೆ ಕೆಲವರಿಗೆ ಹೌಸ್ ವೈಫ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಮ್ಯಾನು, ಪಾರ್ಟ್ ಟೈಮು, ಫುಲ್ ಟೈಮು, ಓನ್ ವರ್ಕ್ ಇರುತ್ತೆ, ಹೋಗಕ್ ಆಗ್ತಿರಲ್ಲ, ಜಾಬ್ ಮಾಡ್ತಿರ್ತಾರೆ, ಇವರಿಗೆಲ್ಲ ಸಮಸ್ಯೆ ಆಗುತ್ತೆ. ಸೊ ಕ್ಲಾಸಿಗೆ ಕೂರಕ್ ಆಗಲ್ಲ. ಎಕ್ಸಾಮಿಗೆ ಹೇಗೋ ಸೇರ್ಬಿಟ್ಟಿದ್ದೀರಾ, ಬಟ್ ಫೇಲ್ ಮಾಡ್ಕೊಂಡು ಮತ್ತೆ ಹೇಗಾದ್ರೂ ಪಾಸ್ ಮಾಡ್ಲೇಬೇಕು. ಅದಕ್ಕಿಂತ ಬೆಟರ್ ಆರಾಮಾಗಿ ಅರ್ಥ ಮಾಡ್ಕೊಂಡು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗುವಂಥದ್ದು. ಒಂದು ಕಾಲ್ ಮಾಡ್ಕೊಳ್ಳಿ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಅಕೌಂಟ್ ಟೀಮ್ ನ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಫರ್ದರ್ ಏನಾದ್ರು ಹೇಳ್ಬೇಕಂದ್ರೆ, ನಿಮ್ಮನ್ನ ಹೇಗ್ ಸರ್ ಕಾಂಟ್ಯಾಕ್ಟ್ ಮಾಡೋದು ಅಂತಂದ್ರೆ, 2 ನಂಬರ್ ನಾನು ಎಲ್ಲಾ ಪೇಜ್ ಅಲ್ಲೂ ಕೂಡ ಕೊಡ್ತಾ ಇದೀವಿ, ದಯವಿಟ್ಟು ನೋಡಿ. ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್ ಎಲ್ಲಿಂದನಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಒಂದಿಷ್ಟು ಡೆಮೋ ತೋರಿಸಿ ನಮ್ಗೆ ಈ ತರ ನಡೀತಾ ಇದೆ ಅಂತ ನೀವೇನಾದ್ರೂ ಕೇಳಿದ್ರೆ, ಆಬ್ವಿಯಸ್ಲಿ ನಾನು ನಿಮಗೆ ಜಸ್ಟ್ ಹೀಗೆ ಒಂದು ಇಂಟ್ರೊಡಕ್ಷನ್ ತರ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕಾಂಟ್ರಾಕ್ಟ್ ಲಾದು, ಲೈವ್ ಕಾಂಟ್ರಾಕ್ಟ್ ಲಾದು ಇರುವಂತ ವಿಡಿಯೋಸ್ಗಳು. ಸೊ ಅದಾದ್ಮೇಲೆ ಬೇರೆ ಎಲ್ಲಾ ಸಬ್ಜೆಕ್ಟ್ ಇದೆ, ಕಾನ್ಸ್ಟಿಟ್ಯೂಷನ್ ಲಾದ್ ಇದೆ, ಲೈವ್ ಕ್ಲಾಸಸ್ ಗಳಿದೆ. ನಿಮ್ಮ ಫರ್ದರ್ ಹಿಂದೂ ಲಾದ್ ಆಗಿರಬಹುದು, ಬೇರೆ ಬೇರೆ ಲೈವ್ ಕ್ಲಾಸಸ್ ಗಳದು, ಅಥವಾ ಯೂನಿಟ್ 3, 3, 4 ಎಲ್ಲ
ಈ ತರದಂತ ಕಾನ್ಸೆಪ್ಟ್ಗಳಿದೆ. ಬೇರೆ ಎಲ್ಲವೂ ಕೂಡ ಇದೆ. ಲೇಬರ್ ಲಾ, ಕಾನೂನು ಕನ್ನಡ ಎಲ್ಲ ಸಬ್ಜೆಕ್ಟ್ಗಳಿದೆ. ಎಲ್ಲದನ್ನು ಕೂಡ ತೋರಿಸ್ಬಿಟ್ಟು ನಾನು ಜಾಸ್ತಿ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ಸೊ ಅದಾದ್ಮೇಲೆ ನೀವು ನೆಕ್ಸ್ಟ್ ಯೂನಿಟ್ ವೈಸ್ ಏನಾದ್ರು ನೋಡ್ತೀರಾ ಅಂತಂದ್ರೆ ಈ ತರ ಯೂನಿಟ್ ವೈಸ್ ಫೋಲ್ಡರ್ಸ್ಗಳನ್ನ ಕೊಟ್ಬಿಟ್ಟು ಯೂನಿಟ್ ವೈಸ್ ನಿಮಗೆ ಸಬ್ಜೆಕ್ಟ್ಗಳನ್ನ, ಟಾಪಿಕ್ಸ್ಗಳನ್ನ, ಅದರಲ್ಲಿರುವಂತ ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನಾವು ಎಕ್ಸ್‌ಪ್ಲೇನ್ ಮಾಡ್ತೀವಿ. ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆನೂ ಇದೆ. ಓಕೆ, ಹಿಂದೂ ಲಾ ಆಗಿರಬಹುದು ಅಥವಾ ನಿಮ್ಮ ಟಾರ್ಟ್ ಲಾ ಆಗಿರಬಹುದು, ಕಾನ್ಸ್ಟಿಟ್ಯೂಷನ್, ಕಾಂಟ್ರಾಕ್ಟ್, ಇಂಗ್ಲಿಷ್, ಇವನ್ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ನೀವು ಅದನ್ನು ಕೂಡ ನೋಡಬಹುದು. ಅಪಾರ್ಟ್ ಫ್ರಮ್ ದಿಸ್ ನಿಮಗೇನಾದ್ರು ನೆಕ್ಸ್ಟ್ ಹೇಳಬೇಕು ಅಂತಂದ್ರೆ ಆನ್ಲೈನ್ ಕ್ಲಾಸಸ್‌ಗಳು ಜಸ್ಟ್ ಒಂದು ಅಟೆಂಡೆನ್ಸ್ ಶೀಟ್‌ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ ನಾನು. ಆನ್ಲೈನ್ ಕ್ಲಾಸಸ್‌ಗಳು ಯಾವ ರೀತಿ ಏನ್ ನಡೆಯುತ್ತೆ ಅಂತ. ಸೊ ಅದಾದ್ಮೇಲೆ ನೋಟ್ಸ್‌ಗಳ ಡೆಮೋ ಏನಾದ್ರು ನೋಡ್ತೀರಾ ಒಂದ್ಸಲ ಅಂತಂತಂದ್ರೆ ಯಾವ್ದಾದ್ರು ಒಂದೆರಡು ತೋರಿಸ್ತೇನೆ ನಾನು. ಇದೊಂದು ಟಾರ್ಟ್ ಲಾ ನೋಟ್ಸು. ಈ ತರ ಟಾರ್ಟ್ ಲಾ ನೋಟ್ಸ್ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ನಿಮಗೆ ಕಂಪ್ಲೀಟ್ ಆಗಿ ಕನ್ನಡ ಅಂಡ್ ಇಂಗ್ಲಿಷ್ ಬೋತ್ ಮೀಡಿಯಮ್ಸ್ ಅಲ್ಲಿ ನಿಮಗೆ ಟಾರ್ಟ್ ಲಾ ನೋಟ್ಸ್ ನಾನು ತೋರಿಸ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಇನ್ನೊಂದು ಹಿಂದೂ ಲಾ ಇದೆ. ಇದ್ರದ್ದು ನೋಟ್ಸ್ ಕೂಡ ನೀವು ನೋಡ್ತೀರಾ ಅಂದ್ರೆ ನೋಡ್ಬೋದು. ಯಾವ್ಯಾವ ರೀತಿ ನಾವು ಪ್ರೊವೈಡ್ ಮಾಡ್ತೀವಿ ಅಂತ. ಈ ತರ ಎಲ್ಲ ನೋಟ್ಸ್ಗಳಿದೆ. ಈ ನೋಟ್ಸ್ಗಳು ನಿಮಗೆ ನಾವು ಕೊಡ್ತೀವಿ. ಕ್ರಿಸ್ಪಿ ಆಗಿರುತ್ತೆ, ಆರಾಮಾಗಿರುತ್ತೆ, ವಿತ್ ಕ್ವಶನ್ ಅಂಡ್ ಸಾಲ್ವ್ಸ್ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಒಂದು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಏನಾದ್ರು ತೆಗೆದುಕೊಂಡ್ರೆ. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿಗೆ ಕ್ವಶನ್ಸ್ಗಳನ್ನ ಏನಾದ್ರು ನೋಡ್ತೀರಾ ಅಂತಂದ್ರೆ ಈ ತರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಕೊಡ್ತೀವಿ. ಇಲ್ಲಿದೆ ನೋಡಿ. ಜಸ್ಟ್ ಇದು ಡೆಮೋ ಪರ್ಪಸ್ಗೆಲ್ಲ ನಾನು ತೋರಿಸ್ತಾ ಇರ್ತೀವಿ. ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಇಡೀ ನಿಮ್ ಲಾ ಆಗಿರುವಂತ ಎಲ್ಲಾ ಸಬ್ಜೆಕ್ಟ್ಗಳು ನಮ್ಮ ಹತ್ರ ಇದೆ. ನಾನು ಯಾವ್ದೋ ಒಂದೆರಡು ಮಾತ್ರ ತೋರಿಸ್ತಾ ಇದ್ದೇನೆ ನಿಮ್ಗೆ. ಈ ತರ ಇದೆ. LLB ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಇದು ನೀವು ಒಂದು ಸಬ್ಜೆಕ್ಟ್ ಅಷ್ಟೇ ನೋಡ್ತಾ ಇದ್ದೀರಾ. ಇದು ಇನ್ನೊಂದು ಸಬ್ಜೆಕ್ಟ್. ಐ ಥಿಂಕ್ ಇದು ನನಗನ್ಸಿದ ಮಟ್ಟಿಗೆ ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಇನ್ ಕ್ವಶನ್ಸ್ಗಳು. ಅಪಾರ್ಟ್ ಫ್ರಮ್ ದಿಸ್ ಈ ಕ್ವಶನ್ಸ್ಗಳು ಬಿಟ್ಟು ಬೇರೆ ಯಾವುದೇ ಕ್ವಶನ್ಸ್ಗಳು ಬರಲ್ಲ. ಅಷ್ಟೊಂದು ಹೈಲಿ ಪ್ರೆಡಿಕ್ಟೆಡ್ ಆಗಿರುವಂತ ಕ್ವಶನ್ಸ್ಗಳಿವು. ಇದ್ರದ್ದು ಎಲ್ಲದ್ರದ್ದು ವಿಡಿಯೋ ಸಮೇತ ಸೊಲ್ಯೂಷನ್ ನಾವು ಕೊಟ್ಟಿದ್ದೀವಿ. ಸೊ ಇದಿಷ್ಟು ನಮ್ಮ ಕಡೆಯಿಂದ ಕೊಡ್ತಾ ಇರುವಂತ ಒಂದು ಆಫರು. ಸೊ ನೀವೆಲ್ಲ ಸೇರ್ಕೊಂಡು ಆರಾಮಾಗಿ ಪಾಸ್ ಆಗುವಂತ ಒಂದು ಪ್ರಯತ್ನ ಪಡಿ. ಸರ್ ಹಾಗಿದ್ದಲ್ಲಿ ಈಗ ಜಾಯ್ನ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಕಂಪ್ಲೀಟ್ ಕ್ಲಾಸಸ್ಗಳು ಅಂತಂದ್ರೆ ಕೆಳಗಡೆ ಕೊಟ್ಟಿರುವಂತ ಒಂದು ನಂಬರಿಗೆ ಕಾಲ್ ಮಾಡಿ. ಸೊ ಇದಿಷ್ಟು ಪೇಷನ್ಸ್ ಆಗಿ ನೀವು ಕೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ ಟೀಮ್. ಥ್ಯಾಂಕ್ ಯು.